ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಿಶು ಶಶಿ ವ್ಲಾಗ್ಸ್. ಸಾರಿ 2 ದಿವಸದಿಂದ ವೀಡಿಯೋ ಅಪ್ಲೋಡ್ ಮಾಡೋಕ್ಕಾಗಿಲ್ಲ. ಯಾಕೆಂದರೆ ನನ್ನ ಮಗಳಿಗೂ ಸ್ವಲ್ಪ ಹುಷಾರಿಲ್ಲ, ನನಗೂ ಸ್ವಲ್ಪ ಹುಷಾರಿಲ್ಲ, ನಮ್ಮ ಮನೆಯವ್ರಿಗೂ ಅದೇ ರೀತಿ ಆಗಿತ್ತು. ಮತ್ತು ಹೋಗಿ ಹಾಸ್ಪಿಟ್ಲಿಗೆ ತೋರಿಸ್ಕೊಂಬಂದ್ವಿ. ಅವರು ಚೆನ್ನಾಗಿದ್ದಾರೆ. ನನ್ನ ಮಗಳು ಸ್ವಲ್ಪ ಫೀವರ್ ಇದೆ. ಇದು ಟ್ಯೂಸ್ಡೇ ರೆಕಾರ್ಡ್ ಮಾಡಿರೋದು ವೀಡಿಯೋ, ಅಂದರೆ ಮಂಗಳವಾರ ರೆಕಾರ್ಡ್ ಮಾಡಿರೋ ವೀಡಿಯೋನ ಇವತ್ತು ಹಾಕ್ತಿದ್ದೀನಿ. ಪಲಾವ್ ಮಾಡೋಣ ಅಂತ ಹೇಳಿ ಬೆಳಗ್ಗೆ ಎದ್ದು ನಾನು ಮಾಮೂಲಿ ನೀರು ಕುಡಿದು ಹಾಲಿಟ್ಟು ಕಾಫಿ ಕುಡಿದು ಇನ್ನು ಪಲಾವ್ಗೆ ಬೇಕಾಗಿರೋ ಐಟಮ್ಗಳ್ನೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಮಿಕ್ಸಿ ಜಾರ್ಗೆ ರುಬ್ಬಕ್ಕೆ ನಾನು ಪುದೀನ, ಕೊತ್ತಂಬರಿ, ಶುಂಠಿ, ಬೆಳ್ಳುಳ್ಳಿ, ಸಣ್ಣದು ಈರುಳ್ಳಿ ಮತ್ತು ಒಂದು ಸಣ್ಣದು ಟೊಮೊಟೊ, ಅದ್ರ ಜೊತೆಗೆ 2 ಪೀಸ್ ಚಕ್ಕೆ ಇದನ್ನು ಕೂಡ ಹಾಕ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ಕಾಯಿ ಹಾಕ್ಕೊಂಡಿದ್ದೀನಿ. ಇದೆಲ್ಲ ಸೇರಿಸಿ ಒಟ್ಟಿಗೆ ರುಬ್ಕೊಂಡ್ರೆ ಒಂದು ಮಸಾಲೆ ರೆಡಿ ಆಗುತ್ತೆ. ಅದ್ರ ಜೊತೆಗೆ ಒಗ್ಗರಣೆಗೆ ಏನು ಪಲಾವ್ ಐಟಮ್ ಇದೆ ಅದನ್ನೆಲ್ಲ ತೊಗೊಂಡು ಇಟ್ಕೊಂಡಿದ್ದೀನಿ. ಪಲಾವ್ ಎಲೆ, ಕಸೂರಿ ಮೇಥಿ, ಸೋಂಪು, ಒಂದು ಸ್ವಲ್ಪ ಚಕ್ಕೆ, 1 ಇಂಚು ಲವಂಗ, ಮರಾಠಿ ಮೊಗ್ಗು ಇದನ್ನು ಕೂಡ ತೆಗೆದಿಟ್ಕೊಂಡಿದ್ದೀನಿ. ನಾನು ಆಗಲೇ ವೀಡಿಯೋದಲ್ಲಿ ತೋರಿಸ್ದೆ. ಇದನ್ನು ಖಾರ ರುಬ್ಕೊಳ್ಳೋಣ ಅಂತೇಳಿ ಮಸಾಲೆನ ಅದನ್ನು ಸೈಡಿಗೆ ಇಟ್ಟು ರುಬ್ಬಿ, ಇನ್ನು ಈಗ ಒಂದು ಕುಕ್ಕರ್ ಇಟ್ಟು ಸ್ವಲ್ಪ ಎಣ್ಣೆ ಹಾಕಿ ಪಲಾವ್ ಐಟಮ್ ಏನೇನು ತೊಗೊಂಡಿದ್ದೆ ನೋಡಿ ಅದನ್ನೆಲ್ಲ ಹಾಕಿದ್ದೀನಿ. ನಾನು ಹಾಕಿ ಒಂದು 2 ನಿಮಿಷ ಫ್ರೈ ಮಾಡಬೇಕು. ಒಂದು 2 ನಿಮಿಷ ಚೆನ್ನಾಗಿ ಫ್ರೈ ಮಾಡಿದ್ರೆ ಅದ್ರ ಘಮ ಎಲ್ಲ ಬಿಟ್ಕೊಳ್ಳುತ್ತೆ, ಚೆನ್ನಾಗಿರುತ್ತೆ. ಅದ್ರ ಘಮ ನಮಗೆ ಗೊತ್ತಾಗುತ್ತೆ ಬರ್ತಾ ಇರೋದು. ಆವಾಗ ಸ್ವಲ್ಪ ಈರುಳ್ಳಿ ಹಾಕ್ತೀನಿ. ಅಂದರೆ ಸ್ವಲ್ಪ ಅಂದರೆ ಒಂದು 2 ಈರುಳ್ಳಿ ಮೀಡಿಯಮ್ ಸೈಜ್ದು 2 ಈರುಳ್ಳಿ ಹಾಕ್ತಾಯಿದ್ದೀನಿ. ಅದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ನಾನೇನಿಲ್ಲಿ ಫುಲ್ಲು ಬ್ರೌನಿಷಾಗಿ ಬಿರಿಯಾನಿಗೆಲ್ಲ ಮಾಡ್ಕೊತಾರಲ್ಲ ಆ ಥರ ಎಲ್ಲ ಪಲಾವ್ಗೆ ಫ್ರೈ ಮಾಡಲ್ಲ. ಒಂದು ಮೀಡಿಯಮ್ ಒಂದು ಪಿಂಕ್ ಕಲರ್ ಬಂದರೆ ಸರಿ. ಅದನ್ನು ಬಟಾಣಿ ಕಾಳು ಹಾಕಿ ಸೇರಿಸಿ ಮತ್ತೆ ಅದನ್ನು ಸ್ವಲ್ಪ ಫ್ರೈ ಮಾಡಿದ್ರೆ ಅಲ್ಲಿಗೆ ಚೆನ್ನಾಗಿ ಈರುಳ್ಳಿನೂ ಫ್ರೈ ಆಗುತ್ತೆ, ಬಟಾಣಿ ಕಾಳು ಕೂಡ ಫ್ರೈ ಆಗುತ್ತೆ. ಹಂಗಾಗಿ ಇದೇ ರೀತಿ ಮಾಡ್ತೀನಿ. ಇನ್ನೊಂದು ರೀತಿಯೂ ಮಾಡ್ಬೋದು. ಅಂದರೆ ಮಸಾಲೆಗೆ ಈರುಳ್ಳಿ, ಕಾಯಿ, ಟೊಮೊಟೊ ಇದೇನೂ ಹಾಕ್ದಂಗೆ ಬರೀ ಶುಂಠಿ, ಬೆಳ್ಳುಳ್ಳಿ ಆ ಥರ ಹಾಕಿ ಕೊತ್ತಂಬರಿ, ಪುದೀನ ಅದೆಲ್ಲ ರುಬ್ಬಿಟ್ಟು ಅದು ಮಾಡಿದ್ರೂ ಆ ಟೇಸ್ಟು ಚೆನ್ನಾಗಿರುತ್ತೆ. ನಾನು ಸ್ವಲ್ಪ ಕಾಯಿ ಮತ್ತು ಈರುಳ್ಳಿ, ಟೊಮೊಟೊ ಅದನ್ನು 3 ಸೇರಿಸಿ ರುಬ್ತೀನಿ. ಅದ್ರ ಜೊತೆಗೆ ಮತ್ತು ಹೆಚ್ಚಾಕಿ ಏನು ರುಬ್ದಂಗೆ ಹಿಂಗೆ ಪ್ಲೈನಾಗಿ ಕೂಡ ಮಾಡ್ಬೋದು. ಅದನ್ನೂ ಟೈಮ್ ಇಲ್ಲ ಅಂತ ಹೇಳಿದ ಇದರಲ್ಲಿ ಅದನ್ನು ಕೂಡ ಮಾಡ್ತೀನಿ. ಇನ್ನು ಇವಾಗ ಬಟಾಣಿ ಕಾಳು ಹಾಕಿ ಚೆನ್ನಾಗಿ ಫ್ರೈ ಆದಮೇಲೆ ಒಂದು 2 ನಿಮಿಷ ಬಿಟ್ಕೊಂಡು ಹೆಚ್ಚಿಟ್ಕೊಂಡಿರೋ ತರಕಾರಿ ಕೂಡ ಹಾಕ್ತಿದ್ದೀನಿ. ಇಲ್ಲಿ ಕ್ಯಾರೆಟು, ಬೀನ್ಸು, ಆಲೂಗಡ್ಡೆ ಮತ್ತು ನವಿಲುಕೋಸು 4 ತರಕಾರಿನೂ ಇದೆ. ಅದಾದಮೇಲೆ 2 ನಿಮಿಷ ಆದಮೇಲೆ ಮತ್ತೆ ಟೊಮೊಟೊ ಹಾಕ್ತಿದ್ದೀನಿ. 2 ನಿಮಿಷ ಗ್ಯಾಪ್ ಕೊಟ್ಟು ಎಲ್ಲನೂ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಇದು ಟೊಮೊಟೊ ನೀವು ಇನ್ನೂ ಬೇಕಾದ್ರೆ ಒಂದು ಕಡಿಮೆನೇ ಸೇರಿಸ್ಕೋಬೋದು. ನಾನಿಲ್ಲಿ 2 ಹಾಕಿದ್ದೀನಿ. ನನ್ನ ಮಗಳೂ ಖಾರ ತಿನ್ನಲ್ಲ ಇನ್ನು ಹಸಿರು ಮೆಣ್ಸಿನ್ಕಾಯಿ ಹಾಕಿರೋದ್ರಿಂದ ಅಂಥೇಳಿ 2 ಟೊಮೊಟೊ ಇಲ್ಲಿ ಹಾಕಿದ್ದೀನಿ. ಸಣ್ಣದೊಂದು ರುಬ್ಬಕ್ಕೆ ಹಾಕಿದ್ದೀನಿ ಅಷ್ಟೇ. ಅದಾದಮೇಲೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊಂಡು ಒಂದು 2 ನಿಮಿಷ ಮಸಾಲೆ ಹಾಕಬೇಕು. ಮಸಾಲೆಗೆ ಜಾಸ್ತಿ ನೀರೆಲ್ಲ ಸೇರಿಸಿ ಹಾಕ್ಬಾರ್ದು. ಈ ಮಸಾಲೆ ಹಾಕಿ ಒಂದು 2 ನಿಮಿಷ ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಅದಕ್ಕೆ ಸ್ವಲ್ಪ ಅಂದರೆ ಜಾರ್ ತೊಳೆದಿದ್ದ ನೀರೇ ಇರುತ್ತಲ್ಲ ಅದನ್ನು ಸ್ವಲ್ಪ ಸೇರಿಸಿದ್ರೆ ಸಾಕಾಗುತ್ತೆ. ನೋಡಿ ನಾನು ಇಷ್ಟೇ ಸೇರಿಸ್ತಿರೋದು. ಈಗ ಚೆನ್ನಾಗಿ ಅದನ್ನು ಬೇಯಕ್ಕೆ ಬಿಡಬೇಕು. ಎಣ್ಣೆ ಎಲ್ಲ ಚೆನ್ನಾಗಿ ಮುಳುಗಿಸ್ಕೊಂಬಂದರೆ ಮಸಾಲೆ ಚೆನ್ನಾಗಿ ಬೆಂದಿದೆ ಅಂತ. ಇನ್ನು ಅಪ್ಪ ಮಗಳನ್ನ ಏಳ್ಸೋಣ ಅಂತ ಬಂದರೆ ಅವರು ನಾನು ಕ್ಯಾಮ್ರಾ ಇಟ್ಕೊಂಬಂದಿರೋದು ನೋಡಿ ಮತ್ತೆ ಮಲ್ಕೊಳ್ಳೋ ಥರ ಆ್ಯಕ್ಟಿಂಗ್ ಮಾಡ್ತಿದ್ದಾರೆ. ಅವ್ರನ್ನ ಎದ್ದೇಳಿ ಅಂತ ಹೇಳ್ಬಿಟ್ಟು ಬಂದರು. ಇನ್ನು ಇಲ್ಲಿ ನೋಡ್ತಿದ್ದೆ ನೋಡಿ ಸ್ವಲ್ಪ ಎಣ್ಣೆ ಬಿಡ್ತಿದೆ, ಇನ್ನೂ ಸ್ವಲ್ಪ ನೀರಿದೆ, ಅದು ಚೆನ್ನಾಗಿ ಬೇಯಬೇಕು. ಅಷ್ಟರಲ್ಲಿ ನನ್ನ ಮಗಳು ಎದ್ದು ಬಂದಿದ್ಲು, ಏನೋ ಮಾಡ್ತಿದ್ಲು ಅಂತ ಹೇಳಿ ನೋಡೋಣ ಅಂತ ಹೋದೆ. ಅವಳು ಮಾಡ್ತಾ ಇದ್ಲು, ಹಂಗೆ ಮಾಡಲಿ ಅಂತೇಳಿ ಅಕ್ಕಿನ ಆ ಟೈಮಲ್ಲಿ ತೊಳೆದಿಟ್ಬಿಟ್ಟೆ. ಇವಾಗ ನೋಡಿ ಯಾವ ಥರ ಹೇಳ್ತಿದ್ದಾಳೆ ಅಂತ. ಏನದು ಇದು ಎಲ್ಲಿ ಓಪನ್ ಮಾಡು. ನೀನೇ ಮಾಡಿದ್ದ ರಾತ್ರಿ ಊಟಕ್ಕೆ? ಹಾಂ ಅಪ್ಪ ರಾತ್ರಿ ಕೇಳಲ್ಲ, ಏನು ಮಾಡ್ತೀನಿ ಅಪ್ಪನಿಗೆ ಬಂದು ಸ್ಕೂಲಿಂದ ಬಂದು ಮಾಡ್ತೀನಿ. ಇನ್ನು ಈ ಥರ ಎಲ್ಲ ಹೇಳ್ತಿದ್ಲು, ಮೀನು ಮಾಡ್ಕೊಡ್ಬೇಕು ಅಪ್ಪಂಗೆ ಹಂಗೆ ಹಿಂಗೆ ಅಂತೇಳಿ. ಚೆನ್ನಾಗಿ ಆಟ ಆಡ್ತಿದ್ಲು. ಊರಿಗೆ ಹೋಗಿ ವೆದರ್ ಚೇಂಜ್ ಆಯಿತು ಅನ್ನೋದು ಗೊತ್ತಿಲ್ಲ. ಇಲ್ಲಿ ಸ್ವಲ್ಪ ವಾತಾವರಣ ಹಿಂಗೆ ಕ್ಲೈಮೇಟ್ ಹಿಂಗೆ ಇದೆಯಲ್ಲ ಅದಕ್ಕೆ ಹಂಗಾಯಿತು ಅಂತಲೂ ಗೊತ್ತಿಲ್ಲ. ಫೀವರ್ ಬಂದಿದೆ, ತುಂಬಾ ಫೀವರ್ ಇತ್ತು. 108ವರೆಗೂ ಫೀವರ್ ಇತ್ತು. ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ನಾನು ಇವತ್ತು ಸ್ಕೂಲ್ಗೂ ಅವಳನ್ನು ಕಳಿಸಿಲ್ಲ. ಇವತ್ತು ಗುರುವಾರ ನಾನು ವೀಡಿಯೋ ಅಪ್ಲೋಡ್ ಮಾಡ್ತಿದ್ದು, ಇದು ಮಂಗಳವಾರನೇ ರೆಕಾರ್ಡ್ ಮಾಡಿಟ್ಟಿರೋ ವೀಡಿಯೋ ಇದು. ಅದಾದಮೇಲೆ ಅಕ್ಕಿನೂ ಕೂಡ ತೊಳೆದಾಕಿ
ಇನ್ನು ನಮಗೆ ಬೇಕಾದಷ್ಟು ಅಂದರೆ ಈಗ ನಾನು 2 ಲೋಟ ಅಕ್ಕಿ ಹಾಕಿದ್ದೀನಿ, ಅದಕ್ಕೆ 3 ಹಾಕ್ತೀನಿ ನಾನು, 4 ಹಾಕಲ್ಲ. ಅವಾಗ ಚೆನ್ನಾಗಿ ಆಗುತ್ತೆ ಅಂತೇಳಿ. ಅನ್ನ ಆಲ್ರೆಡಿ ತರಕಾರಿ ಆಲ್ಮೋಸ್ಟ್ ಕುಕ್ ಆಗಿಬಿಟ್ಟಿರುತ್ತೆ ಇದ್ರೊಳಗೇ. ಹಂಗಾಗಿ ಸ್ವಲ್ಪ ನೀರು ಕಡಿಮೆನೇ ಹಾಕಿ ಇನ್ನು ಮುಚ್ಚಿ ಬೇಯಿಸಿದ್ರೆ ಅದು ಒಂದು ವಿಷಲ್ ಕೂಗಿಸಿದ್ರೆ ಪಲಾವ್ ರೆಡಿ ಆಗುತ್ತೆ. ಇನ್ನು ನಾನು ಸ್ವಲ್ಪ ಟೀನು ಕುಡಿದು ನಮ್ಮ ಮನೆಯವ್ರಿಗೂ ಎದ್ದು ಬಂದರು ಅಂತೇಳಿ ಮಗಳಿಗೂ ಇಬ್ರಿಗೂ ಹಾಲು ಕೊಟ್ಟು ನಾನು ಟೀ ಕಾಯಿಸ್ಕೊಂಡಿದ್ದೆ, ಟೀನು ಕುಡಿದೆ. ಈಗ ಮೀಶೋದಲ್ಲಿ ಬಾಕ್ಸ್ ತರಿಸಿದ್ದೆ, ಅದನ್ನು ರಿವ್ಯೂ ಹೇಳ್ತಾಳೆ ನೋಡಿ ನನ್ನ ಮಗಳು. ಇದರೊಳಗೆ ಅನ್ನ, ಇದರೊಳಗೆ ಫ್ರೂಟ್ಸು, ಅನ್ನ ಸಾಂಬಾರು ಏನೇನು ಮಡ್ಕೋಬೋದು. ಅದಕ್ಕೆ ಇದು ತಂದ್ಕೊಟ್ಟಿದ್ದೆ ಅಮ್ಮ. ಇದು ಚೆನ್ನಾಗದೆ. ಈಗ ಅಮ್ಮ ತಂದು ಇದು ಮೀಶೋದಲ್ಲಿ ತರಿಸಿದ್ದು 280 ಏನೋ ಆಯಿತು. ಚೆನ್ನಾಗಿದೆ ಮಾತ್ರ, ಕ್ವಾಲಿಟಿ ಚೆನ್ನಾಗಿದೆ, ಆದರೆ ಕ್ವಾಂಟಿಟಿ ಕಡಿಮೆ ಹಿಡಿಯುತ್ತೆ. ಅದೇ ಆ್ಯಪಲ್ಲು ಈ ಸಲಾಡ್ ಅಂಥವು ಹಾಕ್ಕೊಡೋಕ್ಕೆ ಮತ್ತು ಇವಳಿಗೆ ಸರಿ ಹೋಗುತ್ತೆ. ದೊಡ್ಡವ್ರಿಗಾದರೆ ಸ್ವಲ್ಪ ಇದು ಆಗಲ್ಲ. ಹಾಗಾಗಿ ಅದನ್ನು ಈಸ್ಕೊಂಡು ಹೋಗಿ ಸ್ವಲ್ಪ ವಾಶ್ ಮಾಡಿ ಎತ್ತಿಟ್ಟೆ, ನೀರೆಲ್ಲ ಸೋರ್ಕೊಳ್ಳಿ ಅಂತ ಹೇಳಿ ವಾಶ್ ಮಾಡಿ ಎತ್ತಿಟ್ಟು. ಇನ್ನು ಮೊಸರು ಬಜ್ಜಿ ಮಾಡಬೇಕಿತ್ತು ಪಲಾವ್ಗೆ, ಇನ್ನೂ ಕೂಗಿರಲಿಲ್ಲ ಪಲಾವ್ ಒಂದು ವಿಷಲು. ಮೊಸರು ಬಜ್ಜಿ ಮಾಡ್ಕೊಳ್ಳೋಣ ಅಂತ ಹೇಳಿ ಸೌತೆಕಾಯಿ ಮತ್ತು ಈರುಳ್ಳಿ, ಕೊತ್ತಂಬರಿ 3 ಹಾಕಿರೋದು, ಸ್ವಲ್ಪ ಉಪ್ಪು ಸೇರಿಸಿ ಅದನ್ನು ಮೊಸರನ್ನ ಸ್ವಲ್ಪ ತೆಳ್ಳಗೆ ಮಾಡ್ಕೊತೀನಿ, ತುಂಬ ಗಟ್ಟಿ ಮಾಡಲ್ಲ. ಮಾಡಿಕೊಂಡು ಇನ್ನು ಅವ್ರ ಅಪ್ಪನೇ ಸ್ನಾನಕ್ಕೆ ಕರ್ಕೊಂಡೋಗಿದ್ರು. ಇನ್ನು ಅದಾದಮೇಲೆ ನಾನು ಬಂದು ರೆಡಿ ಮಾಡ್ತಿದ್ದೀನಿ. ರೆಡಿ ಮಾಡಿ ಅವಳು ಕೇಳ್ತಾಳೆ ಪ್ರತಿಯೊಂದು ವೀಡಿಯೋದಲ್ಲೂ ನಾನು ಹೇಗೆ ಕಾಣಿಸ್ತಿದ್ದೀನಿ ಏನು ಅಂತ, ಅದನ್ನೇ ಕೇಳ್ತಿದ್ಲು. ಇನ್ನು ಅದಾದಮೇಲೆ ಬಂದು ನೋಡಿ ಪಲಾವು ಆಗಿತ್ತು ನೋಡಿ. ತುಂಬ ಉದುದ್ರಾಗೂ ಇಲ್ಲ, ತುಂಬ ಒಂಥರ ಅಂಟಂಗೂ ಇಲ್ಲ, ಒಂದು ಮೀಡಿಯಮಾಗಿರುತ್ತೆ. ಆರ್ಕೊಂಡ್ಮೇಲೆ ಇನ್ನೂ ಚೆನ್ನಾಗಿರುತ್ತೆ. ಈಗ ಬಿಸಿದ್ರಲ್ಲಿ ಆ ಥರ ಕಾಣಿಸ್ತಿದೆ. ಇನ್ನು ಅವ್ರ ಅಪ್ಪ ಮಗಳಿಗೆ ಇಬ್ರಿಗೂ ತಿಂಡಿ ಹಾಕ್ಕೊಡೋಣ ಅಂತೇಳಿ ನೋಡಿ, ಇಲ್ಲಿ ಮೊಸರು ಬಜ್ಜಿನೂ ರೆಡಿಯಾಗಿದೆ. ಅವ್ರ ಅಪ್ಪ ಮಗಳಿಗಿಬ್ರು ತಿಂಡಿ ಹಾಕ್ಕೊಡೋಣ ಅಂತ ಅವ್ರ ಅಪ್ಪನ ತಟ್ಟೆಗೆ ಹಾಕ್ತೆ ಅಷ್ಟೇ. ಆದರೆ ನಾನು ಅಲ್ಲೇ ತಿಂತೀನಿ, ಅಪ್ಪನ ಪ್ಲೇಟಲ್ಲೇ ತಿಂತೀನಿ, ನೀನೇ ತಿನ್ಸಪ್ಪ ಅಂತ. ಅವ್ರ ಅಪ್ಪ ಇದ್ದರೆ ಇದೇ ಥರ ಆಟ, ನೀನೇ ಸ್ನಾನ ಮಾಡಿಸು, ನೀನೇ ತಿನ್ನಿಸು, ಇದೇ ಹೇಳ್ತಿರ್ತಾಳೆ. ಅವ್ರ ಅಪ್ಪ ಹೊರಟೋಗ್ಬಿಟ್ಟಿದ್ರೆ ಸುಮ್ಮನೆ ನನ್ನ ಹತ್ರ ಬಾಯಿ ಮುಚ್ಕೊಂಡು ಮಾಡಿಸ್ಕೊತಿರ್ತಾಳೆ. ಏನು ದೃಷ್ಟಿ ಆಯಿತೋ ಏನೋ ಗೊತ್ತಿಲ್ಲ ಅವಳಿಗೆ, ಈ ಥರ ಹಿಂಗೆ ಹುಷಾರಿಲ್ದಂಗೆ ಮಲ್ಕೊಂಡಿದ್ದಾಳೆ. ಈಗ ಪರವಾಗಿಲ್ಲ, ಈಗ ಹುಷಾರಾಗಿದ್ದಾಳೆ. ಇನ್ನು ಅದಾದಮೇಲೆ ನನ್ನ ಮಗಳು ಲಂಚ್ ಬಾಕ್ಸು ಈ ಥರ ಇತ್ತು. ಟ್ಯೂಸ್ಡೇದು ಅಂದರೆ ಮಂಗಳವಾರ 2 ಪೀಸ್ ಸೇಬು ಹಾಕಿದ್ದೀನಿ, ಸೌತೆಕಾಯಿ ಮತ್ತು ಸ್ವಲ್ಪ ಪಲಾವ್ ಅದ್ರ ಜೊತೆಗೆ. ಇನ್ನಿಬ್ರೂ ರೆಡಿ ಮಾಡಿ ಕಳಿಸ್ದೆ. ಅವರು ಆಟೋಗೆ ಹೊರಟ್ರು ನಮ್ಮ ಮನೆಯವರು. ಅವರು ಕೂಡ ಹುಷಾರಾಗಿದ್ದಾರೆ, ಅವ್ರದ್ದೇನು ಪ್ರಾಬ್ಲಮ್ ಇಲ್ಲ. ಈಗ ಅವ್ರು ಆಟೋಗೆ ಹೊರಟ್ರು. ನಾನಿನ್ನು ಇಬ್ರಿಗೂ ಬಾಯ್ ಮಾಡಿ ಹೇಳಿ ಬಂದು ನೋಡಿ, ಅಡುಗೆ ಮನೆ ಪರಿಸ್ಥಿತಿ ಹಿಂಗಿದೆ, ಎಲ್ಲ ಅಲ್ಲಲ್ಲೇ ಚೆಲ್ಲಾಡ್ತಿರುತ್ತೆ. ಅದಾದಮೇಲೆ ಅದು ಕ್ಲೀನ್ ಮಾಡ್ಕೊಳ್ಳೋಣ ಅಂಥೇಳಿ ಮೊದಲು ಬಟ್ಟೆ ಹಾಕ್ಬಿಡೋಣ ವಾಷಿಂಗ್ ಮಿಷಿನ್ಗೆ ಅಂಥೇಳಿ ಬಟ್ಟೆ ಹಾಕಿದೆ. ಬಟ್ಟೆ ಹಾಕಿ ನಾನು ತಿಂಡಿ ತಿಂದು ಅಡುಗೆ ಮನೆ ಎಲ್ಲ ನೀಟಾಗಿ ಕ್ಲೀನ್ ಮಾಡಿ, ಮಂಗಳವಾರ ಆಗಿರೋದ್ರಿಂದ ದೀಪ ಹಚ್ಚಬೇಕಿತ್ತು. ಅದನ್ನು ಕೂಡ ನಾನು ಸ್ನಾನ ಮಾಡ್ಕೊಂಡು ಬಂದು ವಾರ ಎಲ್ಲ ಮಾಡಿದೆ. ಇನ್ನು ನನ್ನ ಮಗಳು 1:30ಗೆ ಬರೋದ್ರಲ್ವ, ಅಷ್ಟರೊಳಗೆ ಹೋಗಿ ಕರ್ಕೊಂಬಂದ್ಬಿಡೋ ಅಷ್ಟರಲ್ಲಿ ಎಲ್ಲ ಕೆಲಸ ಮುಗಿಸೋಗೋಣ ಅಂತೇಳಿ ವಾರ ಕೂಡ ಮಾಡಿ ಇನ್ನು ಹೊರಟು ಅವಳನ್ನ ಕರ್ಕೊಬಂದು ಇದು ಸಂಜೆ ವೀಡಿಯೋ ಮಾಡ್ತಿದ್ದೀನಿ. ಹೋಮ್ವರ್ಕ್ ಬರಿತಾಯಿದ್ಲು, ಬುಕ್ಕು ಹಿಂಗೆ ಕ್ರಾಸಾಗಿ ಇಟ್ಕೊಂಡು ಬರೀತಿದ್ರು ಮೇಡಮ್ ಅವರು, ಹಿಂಗಲ್ಲ ಸರಿಯಾಗಿ ಇಟ್ಕೊಂಬರಿ ಅಂತ ಹೇಳಿ. ನಾನಿನ್ನು ಇವತ್ತಿನ ವೀಡಿಯೋ ಇಲ್ಲಿಗೆ ಮುಗಿಸ್ತಿದ್ದೀನಿ. ಪ್ಲೀಸ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವೀಡಿಯೋಗೊಂದು ಲೈಕ್ ಕೊಟ್ಕೊಂಡು ನೋಡಿ, ನನಗೊಂದು ಮೋಟಿವೇಶನ್ ಸಿಗುತ್ತೆ. ಇನ್ನು ಇವತ್ತಿನ ವೀಡಿಯೋ ಇಲ್ಲಿಗೆ ಮುಗಿಸ್ತಿದ್ದೀನಿ. ಥ್ಯಾಂಕ್ ಯು.